ವಾಸ್ತು ಏನು ಕೇಳೋದು, ಅವನೇ ಬೇಕಾದಂಗೆ ಮಾಡಿ ಜನ ನೋಡಿದ್ರು ಗೊತ್ತಾಗುತ್ತಾನೆ ಸಂಪಾದನೆ ಮಾಡಿದ್ದಾರೆ ಅಂತ. ಇದು ಹಿಂದೂ ಧರ್ಮದ ಕಗ್ಗೊಲೆ ಮತ್ತು ಹಿಂದೂ ಧರ್ಮದ ನಾಶಕ್ಕೆ ನಡೀತಾ ಇರ್ತಕ್ಕಂಥ, ಹಿಂದೂ ಧರ್ಮದ ಬೋರ್ಡ್ ಹಾಕೊಂಡಿರ್ತಕ್ಕಂಥ, ಅಯೋಗ್ಯರು ಮಾಡ್ತಕ್ಕಂಥ ಒಂದು ಹೀನ ಕೃತ್ಯ. ಒಂದು ಇಡೀ ಕುಟುಂಬವನ್ನ ನಾಶ ಮಾಡಿದಂಥವ್ರಿಗೆ ಯಾವತ್ತಿಗೂ ಅವರಿಗೆ ದೇವರು ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾನೆ. ಪತಿ ಕಳೆದುಕೊಂಡು ಪತ್ನಿ ಆಕ್ರಂದನ, ಪುತ್ರನ ಕಳೆದುಕೊಂಡು ತಾಯಿಯ ರೋಧನ. ನನ್ನ ತಪ್ಪಲಿ ಮಾಡ್ಬಿಟ್ಟಲ್ಲ ಅಪ್ಪ ಎಂದು ಮಗಳ ಕಣ್ಣೀರತಾರೆ. ರಾಜಕೀಯ ರಕ್ತ ಚರಿತ್ರೆಗೆ ಸಾಕ್ಷಿಯಾದ ಕಾಫಿನಾಡು. ಕೊಲೆ ಮಾಡಿ ನೀವುಗಳು ಸಾಧಿಸೋದಾದ್ರೂ ಏನು? ಮೃತ ಗಣೇಶ್ ಮನೆಯ ಪರಿಸ್ಥಿತಿ ನೋಡಿದ್ರೆ ಕರುಳು ಚುರುಕನ್ನುತ್ತೆ. ಕೈಗಾರಿಕತರ ಸಾವಿನಿಂದ ಚಿಕ್ಕಮಗಳೂರು ಕಾಂಗ್ರೆಸ್ನಲ್ಲಿ ಕಾರ್ಮೋಡ. ಗಣೇಶ್ ರಾಜಕೀಯ ಬೆಳವಣಿಗೆಯೇ ವಿರೋಧಿಗಳಿಗೆ ಮುಳುವಾಯ್ತು. ಗಣೇಶ್ ಕಳೆದುಕೊಂಡು ಸಹೋದರ ಹೇಳಿದ್ದೇನೆ. ಗಣೇಶ್ ಮನೆಯಲ್ಲಿ ಗಾಯತ್ರಿ ಶಾಂತೇಗೌಡ ಹೇಳಿದ್ದೇನೆ. ಪತಿಯನ್ನ ಕಳೆದುಕೊಂಡಂತಹ ಗಣೇಶ್ ಪತ್ನಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ತಾಯಿಯ ರೋಧನ ಹೇಳತಿರದಾಗಿದೆ. ಇನ್ನು ಅಪ್ಪನನ್ನ ಕಳೆದುಕೊಂಡಂತಹ ಮಗಳ ಕಣ್ಣೀರತಾರೆ ಯಾರಿಗೂ ಕೂಡ ನೋಡೋದಕ್ಕಾಗ್ತಾ ಇಲ್ಲ. ರಾಜಕೀಯ ರಕ್ತ ಚರಿತ್ರೆಗೆ ಕಾಫಿನಾಡು ಸಾಕ್ಷಿಯಾಗಿದೆ. ಇದೀಗ ಕೊಲೆ ಮಾಡಿ ನೀವು ಸಾಧಿಸೋದಾದ್ರೂ ಏನು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೃತ ಗಣೇಶ್ ಅವರ ಮನೆಯ ಪರಿಸ್ಥಿತಿ ನೋಡಿದ್ರೆ ಎಂಥವರಿಗೂ ಕೂಡ ಕರುಳು ಚುರುಕನ್ನತ್ತೆ. ಕೈಗಾರಿಕರ್ತನ ಸಾವಿನಿಂದ ಚಿಕ್ಕಮಗಳೂರು ಕಾಂಗ್ರೆಸ್ನಲ್ಲಿ ಇದೀಗ ಕಾರ್ಮೋಡ ಕವಿದಿದೆ. ಗಣೇಶ್ ರಾಜಕೀಯ ಬೆಳವಣಿಗೆಯೇ ವಿರೋಧಿಗಳಿಗೆ ಮುಳುವಾಯ್ತಾ, ಹಾಗಾಗಿ ಅವರು ಕೊಲೆ ಮಾಡಿದ್ರ ಅನ್ನೋ ಪ್ರಶ್ನೆ ಇದೀಗ ಎಲ್ಲರನ್ನ ಕಾಡ್ತಾ ಇದೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಗಣೇಶ್ ಅವರ ಸಹೋದರ ಮಾತನಾಡಿದ್ದಾರೆ. ಗಣೇಶ್ ಅವರನ್ನ ಕಳ್ಕೊಂಡಂತವರ ಸಹೋದರ ಏನ್ ಹೇಳಿದ್ದಾರೆ, ಹಾಗೇನೆ ಗಣೇಶ್ ಮನೆಯಲ್ಲಿ ಗಾಯತ್ರಿ ಶಾಂತೇಗೌಡ ಏನ್ ಹೇಳಿದ್ರು ನೋಡ್ಕೊಂಡು ಬರೋಣ ಬನ್ನಿ. ಇದು ಮೊದಲನೇ ಸಲ ಆಗಿರೋದಲ್ಲ, ಇದು ಎರಡನೇ ಸತಿ ಆಗಿರೋದು. ಲಾಸ್ಟ್ ಟೈಮ್ ಸಮೇತ ನಮ್ಮ ಬ್ರದರ್ ಮೇಲೆ 307 ಆಗಿತ್ತು. ಅಂಥದ್ರಲ್ಲೂ ಕಾನೂನೇ ಆಗಲಿ ಸರ್ಕಾರನೇ ಯಾವುದೇ ರೀತಿ ಕ್ರಮ ಕೈಗೊಂಡಿರಲಿಲ್ಲ. ಆ ಟೈಮ್ ಕ್ಯಾಚ್ ಮಾಡ್ಕೊಂಡು ಮತ್ತೆ ಇವ್ರ ಮೇಲೆ ಮಚ್ಚರ ಕರ್ಕೊಂಡು ತಡರಾತ್ರಿ ಅವ್ರನ್ನ ಕರೆಸ್ಕೊಂಡ್ಬಿಟ್ಟು ಹೊಡೆದ್ಬಿಟ್ಟಿದ್ದಾರೆ. ಮಾತುಕತೆಗೆ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡ್ಬಿಟ್ಟು ಹೊಡೆದಾಕ್ಬಿಟ್ಟಿದ್ದಾರೆ. ಅದು ಸರಿಯಾದ ರೀತಿ ಸರ್ಕಾರ ಆಗಲಿ ಕಾನೂನು ಆಗಲಿ ನ್ಯಾಯ ಕೊಡಲಿ ಅಂತ ಕೇಳ್ಕೊಂತೀನಿ ಅಷ್ಟೇ. ನಾನು ಏನಿಲ್ಲ, ಅಡು ಆಸ್ತಿ ಏನು ಕೇಳೋದು, ಅವನೇ ಬೇಕಾದಂಗೆ ಮಾಡಿ ಜನ ನೋಡಿದ್ರು ಗೊತ್ತಾಗುತ್ತಾನೆ ಸಂಪಾದನೆ ಮಾಡಿದ್ದಾರೆ ಅಂತ. ಸಾವಿಗೊಂದು ನ್ಯಾಯ ಕೊಟ್ಟರೆ ಭಗವಂತ ಅಷ್ಟೇ ಸಾಕು, ಇನ್ನೇನು ಬೇಡ. ನಿನ್ನೆ ಈ ಸಕ್ರೆಪಟ್ಟಣದಲ್ಲಿ ನಡೆದಂಥ ನಮ್ಮ ಮಿತ್ರರಾದಂಥ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಗಣೇಶ್ರವರ ಬರ್ಬರ ಹತ್ಯೆ, ಇದು ಲೋಕಲಲ್ಲಿ ನಡೆದಿರ್ತಕ್ಕಂಥದ್ದಿದ್ದರೂ ಕೂಡ ಇದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಬೆಳೆದಂಥ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಈ ಹುಡುಗರನ್ನ ಅಡ್ಡದಾರಿಗೆ ಪ್ರಚೋದಿಸ್ತಕ್ಕಂಥ ಕೆಲಸವನ್ನು ಎಲ್ಲೆಡೆ ನಡೆತಿದ್ದಾರೆ. ಇದು ಧಾರ್ಮಿಕ ಅಫೀಮನ್ನು ಕೊಡಿಸ್ತಾ ಇದ್ದಾರೆ ಅವರಿಗೆ. ಅವರು ದಾರಿ ತಪ್ತಾ ಇದ್ದಾರೆ ಹುಡುಗರು. ಇವತ್ತು ಗಣೇಶನ ಮರ್ಡರ್ ಮಾಡಿರ್ಬೋದು, ನಾಳೆ ಆ ಲೀಡ್ರ್ಗಳ ಮನೆಯಲ್ಲೂ ಮಕ್ಕಳಿದ್ದಾರೆ. ಈ ಕಾನೂನು ಕೈಗೆತ್ಕೊಳ್ತಕ್ಕಂಥವ್ರು ಅವರು ಇವರು ಪಕ್ಷ ನೋಡಲ್ಲ. ಅವ್ರಿಗೆ ಯಾರು ಬೇಕೋ ಅವ್ರನ್ನ ಬಲಿ ತಗೊಳ್ತಕ್ಕಂಥದ್ದು ಒಂದು ರಾಕ್ಷಸಿ ಪ್ರವೃತ್ತಿ ನಡೆಯುತ್ತೆ. ಅದರಿಂದ ನಾವು ರಾಜಕಾರಣ ಮಾಡ್ತೀವಿ, ಧರ್ಮ ರಕ್ಷಣೆ ಮಾಡ್ತೀವಿ ಅಂಥೇಳಿ ಮನೆಯಿಂದ ಕರೆದು ಈ ಕೊಲೆ ಮಾಡ್ತಕ್ಕಂಥದ್ದು ಮತ್ತು ಅಂಥವ್ರಿಗೆ ಪ್ರಚೋದನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇಂಥ ಅಯೋಗ್ಯರನ್ನ ಜನ ಮುಂದಿನ ಚುನಾವಣೆಗಳಲ್ಲಿ ಪಾದರಕ್ಷೆ ಪೂಜೆ ಮಾಡಿ ಮನೆಗೆ ಕಳಿಸಿದರೆ ನಾವು ಜನ ನೆಮ್ಮದಿಯಿಂದ ಬದುಕ್ಬೋದೇ ಹೊರತು, ಇಲ್ಲದೆ ಹೋದ್ರೆ ಈ ಥರ ಇವತ್ತು ಗಣೇಶನಾಗಿದೆ, ನಾಳೆ ನಂದು ಆಗುತ್ತೆ, ನಾಡ್ದು ಇನ್ನೊಬ್ಬಂದು ಆಗುತ್ತೆ. ಅದರಿಂದ ಆ ನಾಯಕರುಗಳು ಯಾರನ್ನು ಪ್ರಚೋದನೆ ಮಾಡ್ತಾರೆ. ಏಕೆಂದರೆ ನಾನು ಮೊನ್ನೆ ತೋಟಕ್ಕೆ ಹೋಗ್ತಾ ನೋಡಿದೆ, ಅನೇಕ ಹುಡುಗರು ತಲೆಯಲ್ಲಿ ಹೆಲ್ಮೆಟ್ ಇಲ್ಲ. 3 ಜನ 4 ಜನ ಒನ್ ವೇಲ್ ಹೋಗ್ತಕ್ಕಂಥದ್ದು ಎಲ್ಲ ನಡೀತಾ ಇದೆ. ಇವರು ಪೊಲೀಸ್ನವರು ನಿಷ್ಕ್ರಿಯವಾಗಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ದತ್ತ ಜಯಂತಿಗೆ ಅಡ್ಡಿ ಆಗುತ್ತೆ, ನಾವೇನಾದ್ರು ಕ್ರಮ ತಗೊಂಡ್ರೆ ಅಂತ. ಆ ರೀತಿ ಕಾನೂನು ಕೈಗೆತ್ಕೊಂಡು ನುಗ್ಗತಕ್ಕಂಥ ಹುಂಬರ ಪಡೆನೇ ಈ ಥರ ಕೆಲಸ ಮಾಡ್ತಕ್ಕಂಥದ್ದು. ಅವರೊಂದು ಅಫೀಮಲ್ಲಿರ್ತಾರೆ, ಧಾರ್ಮಿಕ ಅಫೀಮ್ ಇರ್ಬೋದು, ಇನ್ಯಾವುದೇ ಅಫೀಮ್ ಇರ್ಬೋದು. ಅವರಿಗೆ ಕಾನೂನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಅಧಿಕಾರಿಗಳು ಯಾರು ಅಥವಾ ಸ್ನೇಹಿತರು ಯಾರು, ಮನುಷ್ಯರು ಯಾರು ಅನ್ನೋದು ಗೊತ್ತಿರಲ್ಲ. ಇದು ಸಂಸ್ಕಾರದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಮಾತಾಡ್ತಕ್ಕಂಥವ್ರಿಂದ ಈ ಥರ ಕೆಲಸ ನಡೀತಾ ಇದೆಯಲ್ಲ, ಇದು ಹಿಂದೂ ಧರ್ಮದ ಕಗ್ಗೊಲೆ ಮತ್ತು ಹಿಂದೂ ಧರ್ಮದ ನಾಶಕ್ಕೆ ನಡೀತಾ ಇರ್ತಕ್ಕಂಥ, ಹಿಂದೂ ಧರ್ಮದ ಬೋರ್ಡ್ ಹಾಕ್ಕೊಂಡಿರ್ತಕ್ಕಂಥ, ಅಯೋಗ್ಯರು ಮಾಡ್ತಕ್ಕಂಥ ಒಂದು ಹೀನ ಕೃತ್ಯ. ಆದ್ದರಿಂದ ಇದನ್ನು ನಾವು ಉಗ್ರವಾಗಿ ಜಿಲ್ಲಾ ಕಾಂಗ್ರೆಸ್ಸು, ಪ್ರದೇಶ ಕಾಂಗ್ರೆಸ್ಸು ನಾವೆಲ್ಲ ಉಗ್ರವಾಗಿ ಖಂಡಿಸ್ತೀವಿ. ಮತ್ತು ಅದು ಯಾರು ಮಾಡಿದ್ದಾರೆ, ಕಾನೂನಿದೆ, ಸಂವಿಧಾನ ಬಲವಾಗಿದೆ. ಇವತ್ತು ತಪ್ಪು ಮಾಡಿದಂಥವ್ರು ಅನೇಕರು ಬೇಲ್ ಸಿಗದೆ ಜೈಲಲ್ಲಿದ್ದಾರೆ. ಅವರು ಸಾಲಿಗೆ ಇವ್ರನ್ನೂ ಸೇರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತೆ ಮೇಡಮ್. ಈ ಸಕ್ರಾಪಟ್ಟಣದಲ್ಲಿ ಶುಕ್ರವಾರ ರಾತ್ರಿ 10:30 ಕರಾಳ ರಾತ್ರಿ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ
ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ, ಹಾಗೆ ಒಕ್ಕಲಿಗರ ಸಂಘದ ಅತಿ ಹೆಚ್ಚು ಮತಗಳನ್ನು ಪಡೆದು ಒಬ್ಬ ಡೈರೆಕ್ಟರ್ ಆಗಿದ್ದ ಅವನು. ಆಮೇಲೆ ಅವನಿಗೆ ಸ್ವಲ್ಪ ಗ್ರಾಮ ಪಂಚಾಯತಿ ಸದಸ್ಯನಾದ ನಂತರ ಜನಸೇವೆ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು ಅವನಿಗೆ. ಯಾರೇ ಬಡವರು ಇರಲಿ ಅಥವಾ ಯಾರೇ ಆಗಲಿ, ಯಾರೇ ಕರೆದ್ರೂ ಸಹ ಗ್ರಾಮ ಪಂಚಾಯತಿ ಹತ್ರ ಹೋಗಿ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದ ಅವನು. ಅದನ್ನು ಅವನು ಬೆಳವಣಿಗೆಯನ್ನು ಸಹಿಸಲಾರದೆ ಈ ರೀತಿಯ ಕೃತ್ಯಗಳನ್ನ ಮಾಡಿರೋಂಥದ್ದು ನಾವು ಜಿಲ್ಲಾ ಕಾಂಗ್ರೆಸ್ ಇರ್ಬೋದು, ರಾಜ್ಯ ಕಾಂಗ್ರೆಸ್ ಇರ್ಬೋದು, ನಾವು ಖಂಡಿಸ್ತೀವಿ ಅದನ್ನು. ಇವತ್ತು ಅವ್ರ ಫ್ಯಾಮಿಲಿ, ಈಗ ಗಣೇಶ ಹೋದ, ಗಣೇಶನ ಜೊತೆ ಯಾರೂ ಹೋಗಲ್ಲ, ಆದರೆ ಅವರ ಫ್ಯಾಮಿಲಿ ಸಫರ್ ಪಡ್ತಾ ಇದೆ. ಅವಳ ಮಗಳು 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಫ್ಯಾಮಿಲಿ, ತಾಯಿ ತಂದೆ ಪಾಪ ಮುಗ್ಧರು, ಅವರು ಒಳ್ಳೆತನೇ ಇದೆಲ್ಲ ಈ ಥರಕ್ಕೆ ಆಗ್ಬಿಡ್ತಾ ಅಂತ ನನಗನ್ಸುತ್ತೆ. ಅವ್ರ ತಂದೆ ಮಾತಾಡೋದೇ ಇಲ್ಲ, ಅವ್ರ ತಾಯಿ, ಹೆಂಡತಿ, ಒಂದು ಇಡೀ ಕುಟುಂಬವನ್ನು ನಾಶ ಮಾಡಿದಂಥವ್ರಿಗೆ ಯಾವತ್ತಿಗೂ ಅವರಿಗೆ ದೇವರು ಶಿಕ್ಷೆಯನ್ನು ಕೊಡ್ತಾನೆ, ಕೊಡಲ್ಲ ಅಂತಲ್ಲ. ಇವತ್ತೇನು ಕಾನೂನು ರೀತಿಯ ಅವರಿಗೆ ಏನು ಕ್ರಮ ಆಗಬೇಕು, ಬೆಳಗ್ಗೆ SP ಅವ್ರ ಹತ್ರನೂ ಮಾತಾಡಿದ್ದೀನಿ, ಹಾಗೆ ನಮ್ಮ ಉಸ್ತುವಾರಿ ಸಚಿವರು ಬಂದಿದ್ದರು, ಇಲ್ಲೇ DSP ಅವರೆಲ್ಲ ಇದ್ದಾರೆ. ಯಾರು ಈ ಥರ ಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ಬೇಲು ಸಿಗದೇ ಇರೋ ರೀತಿಯಲ್ಲಿ, ಯಾರೆಲ್ಲ ಕೊಲೆ ಮಾಡಿ ಜೈಲಿಗೆ ಹೋಗಿದ್ದಾರೆ ಆ ಸಾಲಿಗೆ ಇವರೆಲ್ಲ ಸೇರಿಕೊಂಡು ಅಲ್ಲೇ ಕೊಳೆಯುವಂಥದ್ದಾಗಬೇಕು, ಇಲ್ಲಾಂದರೆ ಜೀವಾವಧಿ ಶಿಕ್ಷೆ ಆಗಬೇಕು. ಅವ್ರಿಗೆ ಅಂಥ ಶಿಕ್ಷೆ ಕೊಟ್ಟಾಗ ಗಣೇಶನ ಆತ್ಮಕ್ಕೆ, ಅವ್ರ ಫ್ಯಾಮಿಲಿಯವ್ರಿಗೆ ಒಂದು ನ್ಯಾಯ ಸಿಕ್ಕುತ್ತೆ. ಈಗ ಅವ್ರ ಹೆಂಡತಿ ಮತ್ತು ಮಗಳಿಗೆ ಭಾಳ ತಂದೆ ತಾಯಿ ಎಲ್ಲ ತೃಪ್ತರಾಗಿದ್ದಾರೆ. ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಬೇಕು. ನಾವು ಯಾರು ಹೇಳಿದ್ರೂ ತಂದೆ ಸ್ಥಾನ ತುಂಬಕ್ಕಾಗೋದಿಲ್ಲ. ಆದ್ದರಿಂದ ಆ ಮಗುಗೂ ಮುಂದಿನ ಭವಿಷ್ಯ ಇದೆ, ಅದರಿಂದ ಒಳ್ಳೆಯದಾಗಲಿ ಅಂತ ಹೇಳಿ ಇಲ್ಲಿ ಯಾರೂ ಸಹ ನಮ್ಮ ಕಾರ್ಯಕರ್ತರು ಎದೆಗುಂದೋದು ಬೇಡ, ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿದ್ದೀವಿ, ನಾವು ನಿಮ್ಮ ಪರವಾಗಿದ್ದೀವಿ ಅಂತ ನಾನು ನಮ್ಮ ಕಾರ್ಯಕರ್ತರಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.